ಮಕ್ಕಳಿಗೆಲ್ಲ ರಜಾ ಶುರು ಆಗ್ಬಿಟ್ಟದ್ರಿ. ಹೊರಗೆ ಹೋಗಿ ಪಾನಿಪುರಿ ತಿಂತೀವಿ, ಸೇವ್ ಪುರಿ ತಿಂತೀವಿ ಅಂತ ಹೇಳ್ತಾರ. ಈಗಂತೂ ಎಷ್ಟು ಬಿಸಿಲದಲ್ಲ, ಹೊರಗಿಂದು ಯಾವುದೇ ತಿನ್ನೋ ಐಟಮ್ ತಗೊಳ್ಳೋದು ಕಷ್ಟನೇ ಅದ ಮಕ್ಕಳಿಗೆ. ಮನಿ ಒಳಗೆ ಮಾಡ್ಕೊಡೋಣಲ್ಲ. ಹಿಂಗಾಗಿ ನಾನಿವತ್ತ ನಿಮಗ ಪಾನಿಪುರಿ ತೋರಿಸ್ಲಿತ್ತೇನ್ರಿ. ಸ್ಪೆಷಲ್ ಏನದ ಅಂದ್ರ ವಿದೌಟ್ ಆಯಿಲ್, ಒಂದು ಸ್ವಲ್ಪ ಕೂಡ ನಾವು ಎಣ್ಣೆ ಉಪಯೋಗಿಸದೆ ಮಾಡೇವ್ರಿ ಪಾನಿಪುರಿ. ಹೆಂಗ ಅಂತ ಹೇಳಿ ನೋಡೋಣ ಬರ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಂದ್ರ ಲೈಕ್ ಮಾಡಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ನನ್ನ ಪ್ಲೇ ಕಮೆಂಟ್ ಹಾಕ್ರಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಹುಬ್ಬಳ್ಳಿ ಅಡಿಗೆ ಮನೆ ಅಂಡ್ ಲೈಫ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಯಾರು ಫೇಸ್ಬುಕ್ ಒಳಗೆ ನೋಡ್ಲಿಕತ್ತಿರಲ್ಲ ಅವ್ರು ಪ್ಲೀಸ್ ನನ್ನ ಚಾನೆಲ್ ಅನ್ನ ಫಾಲೋ ಮಾಡಿ, ನನ್ನ ಪ್ಲೇ ಕಮೆಂಟ್ ಮಾಡ್ರಿ. ಯಾರ್ಯಾರು ಕಮೆಂಟ್ ಮಾಡಿರಲ್ಲ ನಿಮಗೆಲ್ಲ ತುಂಬಾ ತುಂಬಾ ಧನ್ಯವಾದಗಳು. ನೀವು ನಿಮ್ಮ ಅತ್ಯಮೂಲ್ಯವಾದ ಸಮಯವನ್ನು ಇಟ್ಕೊಂಡು ನಾನು ವಿಡಿಯೋ ನೋಡ್ತಿರಲ್ಲ, ನನಗೆ ಬಹಳ ಖುಷಿ ಆಗ್ತದ್ರಿ. ನೀವು ಕೇಳಿದ ಪ್ರಶ್ನೆಗೆಲ್ಲ ಆಲ್ಮೋಸ್ಟ್ ಆನ್ಸರ್ ಮಾಡೀನಿ. ನಾನು ಚೈತ್ರ ಗೌರಿದು ವಿಡಿಯೋ ಹಾಕೇನಲ್ಲ, ಎಷ್ಟು ಜನಕ್ಕೂ ಖುಷಿ ಆಗ್ಯದ್ರಿ ಅದು. ಈ ರೀತಿ ನಾವೆಲ್ಲರೂ ಫ್ರೆಂಡ್ಸ್ ಸೇರಿ ಮಾಡೋದು, ರಿಲೇಟಿವ್ಸ್ ಸೇರ್ ಮಾಡೋದು ಒಂದ್ ರೀತಿ ಖುಷಿ, ಫ್ರೆಂಡ್ಸ್ ಸೇರ್ ಮಾಡೋದಂತೂ ಇನ್ನೂ ಖುಷಿ. ಅದು ನೋಡ್ರಿ, ಉಳ್ಳಾಗಡ್ಡಿ ಮೊದ್ಲೇ ಒಂದು 2-3 ಉಳ್ಳಾಗಡ್ಡಿ ಸಣ್ಣಗ ಕಟನ ಮಾಡಿ ಇಟ್ಕೊಂಡಿನಿ. ಇಲ್ಲೇ ಬಟಾಟೆ ಏನದಲ್ಲ, ಒಂದು 4-5 ಬಟಾಟೆ ಇತ್ತು, ಬೇಯಿಸಿ ಅದ್ರೊಳಗ ಕಡ್ಲಿ ಉಪ್ಪು ಹಾಕಿ ಬೇಯಿಸ್ಕೊಂಡಿದ್ದ, ಅದನ್ನು ಹಾಕಿ ಚಾಟ್ ಮಸಾಲ ಅದ ಅದನ್ನ ಹಾಕ್ಲಿಕತ್ತದ್ರಿ. 1-2 ಸ್ಪೂನ್ ಅಷ್ಟು ಚಾಟ್ ಮಸಾಲ ಹಾಕೋಣಂತ. ನನ್ನ ಮಗಳು ಹಂಗ ಹಾಕ್ಲಿಕತ್ತ ನೋಡ್ರಿ ಡೈರೆಕ್ಟ್. ಅವರೆಲ್ಲ ಹೆಂಗಂದ್ರೆ ಎಕ್ಸ್ಪರ್ಟ್ಸ್ ಅನ್ನೋರಂಗ್ ಹಾಕ್ತಾರ. ಈಗ ನೋಡ್ರಿ ಅದಕ್ಕೆ ಒಂದ್ ಅರ್ಧ ಚಮಚ ಅಷ್ಟೇ ಖಾರ ಪುಡಿ ಹಾಕಿದ್ವಿ. ಖಾರ ಬಹಳ ಆಗೋದ್ ಬ್ಯಾಡ ಆಗಿತ್ತು ನಮ್ಗ. ಆಮೇಲೆ ಒಂದ್ ಸ್ವಲ್ಪ ಹಿಂಗ್ ಹಾಕ್ತು. ಆಮೇಲೆ ನೋಡ್ರಿ ಚಂದಾಗಿ ಇದನ್ನ ಕೈ ಆಡ್ಸೋಣಂತ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪಂತೂ ಹಾಕ್ಲೇಬೇಕು. ಫಸ್ಟ್ ಇದನ್ನ ಸ್ಮ್ಯಾಶ್ ಮಾಡ್ಕೊಳ್ಳೋಣ, ಪ್ರಮಾಣ ಎಷ್ಟ್ ಆಗ್ತದ ಅಂತ ಹೇಳಿ. ಅವಳು ಒಂದೊಂದೇ ಐಟಮ್ಸ್ ಹಾಕ್ಲಿಕತ್ತಾಳ, ನಾನು ಈ ರೀತಿ ಸ್ಮ್ಯಾಶ್ ಮಾಡ್ಲಿಕತ್ತೀನಿ. ಒಂದ್ ಸ್ವಲ್ಪ ಮಾಡ್ಕೊಂಡೆ, ಆಮೇಲೆ ಕೈಲೇ ಮಾಡಿದ್ರು ಚಲೋ ಅನಿಸ್ತು, ಅದಕ್ಕ ಕೈಲೇನ ಮಾಡ್ಲಿಕತ್ತೆ ನೋಡ್ರಿ. ಇದಕ್ಕ ಒಂದ್ ಅರ್ಧ ಚಮಚದಷ್ಟು ಅರಿಶಿನ ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಒಂಚೂರು ಸಕ್ಕರೆ ಹಾಕೋಣಂತ್ರಿ. ಸೂಪರ್ ಆದ ಆಲೂಗಡ್ಡಿ ಪಲ್ಯ ರೆಡಿ ಆಗ್ತದ. ಏನಂದ್ರಿ ನಮಗ ಏನ್ ಇದಕ್ಕೆ ಡ್ರೈ ಮ್ಯಾಂಗೋ ಪೌಡರ್ ಹಾಕ್ಲಿಕತ್ತೇನೆ. ಇದಿಲ್ಲಪ್ಪ ನಿಮ್ಮ ಹತ್ರ, ನಿಂಬೆಹಣ್ಣಿನ ರಸ ಹಾಕ್ರಿ, ಅದು ಬೇಡಪ್ಪ ನಿಮ್ಗೆ ಹಾಕೋದು. ಮಾವಿನಕಾಯಿ ಹೆರ್ದಿರ್ತಿರ್ಲಾ ಅದನ್ನ ಹಾಕ್ರಿ, ಮಸ್ತ್ ಆಗ್ತದ, ಸೂಪರ್ ಟೇಸ್ಟ್ ಆಗ್ತದ. ಒಟ್ಟು ಏನಾದ್ರೂ ಹುಳಿ ಅಂಶ ಬೇಕಿದ್ದಕ್ಕ, ಹಂಗಾಗಿ ನನ್ನ ಹತ್ರ ಡ್ರೈ ಮ್ಯಾಂಗೋ ಪೌಡರ್ ಇತ್ತು, ಅದನ್ನ ಹಾಕೇನಿ. ಈಗ ಇದನ್ನ ಚಂದಾಗಿ ಕೈ ಆಡ್ಸೋಣಂತ. ನಮಗೆಲ್ಲ ಹಿರಿಯರು, ನಮ್ಮ ಅಮ್ಮ ಅವರೆಲ್ಲ ಏನ್ ಹೇಳ್ತಿದ್ರೆ, ಕೈ ಒಳಗ ಆದಷ್ಟು ನೀವು ಅಡಿಗೆ ಮಾಡೋದು ಅಂದ್ರ ಹಿಂಗ ಕಲಸೋದು ಅಥವಾ ಬಡಸೋ ಮುಂದ, ಚಟ್ನಿ ಕೋಸಂಬರಿ ಪಲ್ಯ ಬಡಸೋ ಮುಂದ ಕೈಲೇ ಬಡಸ್ರಿ ಅಂತಿದ್ರು. ಹಂಗಾಗಿ ಅದೇನೋ ರೂಢಿ ಬಿದ್ದದ್ರಿ ಕೈಲೇ ಕಲ್ಸೋದು. ಸೊ ಆಯ್ತು, ಇಲ್ಲಿ ಏರ್ ಫ್ರೈಯರ್ ಒಳಗ ಮಾಡ್ಲಿಕತ್ತೆ ನಾನ್ ಪಾನಿಪುರಿ. ಡಿಮಾರ್ಟ್ ಇಂದ ತಗೊಂಡ್ ಬಂದಿದ್ವಿ, ಭಾರಿ ಮಸ್ತ್ ಅವ್ರಿ ಇವ. ಬೈ 1 get 1 ಫ್ರೀ ಇತ್ತು ನೋಡ್ರಿ ಇದು ಪಾನಿಪುರಿದು. ಎಣ್ಣೆ ಹಚ್ಚಿಲ್ಲ, ಏನೂ ಇಲ್ರಿ. 140 ಡಿಗ್ರಿ 5 ಮಿನಿಟ್ಸ್ ಅಂತ ಇಟ್ಟೇನಿ. ನಡು ಒಂದ್ ಸ್ವಲ್ಪ ತೆಗೆದ್ ನೋಡ್ಬೇಕ್ರಿ. ಒಬ್ಬೊಬ್ರದ್ದು ಏರ್ ಫ್ರೈಯರ್ ಸಿಸ್ಟಮ್ ಒಂದ್ ಸ್ವಲ್ಪ ಚೇಂಜ್ ಇರ್ತದ. ನಾ ಏನ್ ಮಾಡ್ದೆ, 140 ಡಿಗ್ರಿ ಇಟ್ಟು 5 ಮಿನಿಟ್ಸ್ ಇಟ್ಟು ನಡು ಒಮ್ಮೆ ತೆಗೆದ್ ನೋಡ್ತಿದ್ದೆ. ಜಾಸ್ತಿ ಕೆಂಪ್ ಅಂದ್ರೆ ಸ್ವಲ್ಪ ಕೆಂಪಗಾಗ್ಬೇಕ್ರಿ, ಬೆಳ್ಳಗ್ ಉಳಿದ್ರೆ ನಡೆಯಂಗಿಲ್ಲ ಮನ್ಯಾಗ. ಹಂಗಾಗಿ ಒಂಚೂರ್ ಕೆಂಪ್ ಮಾಡ್ಬೇಕು ಅನ್ನೋದಕ್ಕೆ 5 ಮಿನಿಟ್ಸ್ ಅಂತ ಇಡ್ತಿದ್ದೆ. ಇಲ್ಲ ನೀವು ಇನ್ನೊಂಚೂರ್ ಲಗುನು ತೆಗಿಬಹುದು. ಆದ್ರೆ 140 ಡಿಗ್ರಿ ಇಟ್ಟು 5 ಮಿನಿಟ್ಸ್ ಇಟ್ಟು ನಡು ತೆಗೆದು ನೋಡ್ತು ಬರ್ರಿ. ಇಲ್ಲೇ ಪಾನಿ ಮಾಡೋಣ್ರಿ. ಏನ್ ಮಾಡೋಣ ಅಂದ್ರ, ನೀರ್, ಅದಕ್ಕ ನನ್ನ ಹತ್ರ ಕೊತ್ತಂಬರಿ, ಜೀರಿಗೆ, ಉಪ್ಪು, ಒಂಚೂರ್ ಹಸಿಮೆಣಸಿಕಾಯಿ ಹಾಕಿದ್ದು ಚಟ್ನಿ ಅದ, ಅದನ್ನ ಹಾಕಿದೆ. ಇಲ್ಲೇ ಜಲ್ಜೀರಾ ಪೌಡರ್ ಅದ, ಅದನ್ನ ಹಾಕ್ಬಿಟ್ಟೇನ್ರಿ. ಸೂಪರ್ ಇದು, ಮಸ್ತ್. ನೀವ್ ಬರೇ ನೀರ್ ಕುಡೀರಿ, ಎಂತ ಆರಾಮ್ ಅನಿಸ್ತದ, ತಣ್ಣನಿ ನೀರ್. ಇದಕ್ಕ ಒಂದ್ ಸ್ವಲ್ಪ ಸಕ್ರಿ, 1-2 ಚಮಚ ಸಕ್ರಿ ಹಾಕ್ತ್ರಿ. ಸಕ್ರಿ ನೋಡ್ಕೊಂಡ್ ಹಾಕೋದ್ರಿ, ನಿಮ್ಗೆ ಎಷ್ಟ್ ಬೇಕಂತ. ನಾವು 2 ಚಮಚ ಹಾಕಿವಿ, ಪ್ರಮಾಣ ಜಾಸ್ತಿ ಐತಿ. ಇನ್ನೊಂದ್ ಸ್ವಲ್ಪ ಬೆಳೆಸಿದ್ದೆ ನಾನು. ಚಂದಾಗಿ ಕೈ ಆಡ್ಸೋಣಂತ. ರುಚಿಗೆ ತಕ್ಕಷ್ಟು ಒಂದ್ ಸ್ವಲ್ಪ ಉಪ್ಪು ಕೂಡ ಇದಕ್ಕ ಹಾಕೋಣಂತ. ಈಗ ಜಲ್ಜೀರಾ ಪೌಡರ್ ಹಾಕಿದ, ಆಮೇಲೆ ಕೊತ್ತಂಬರಿ ಚಟ್ನಿಯನ್ನು ಹಾಕಿದಲ್ಲ, ಅದ್ರ ಒಳಗ ನಿಂಬೆ ಹಣ್ಣಿನ ರಸ ಎಲ್ಲ ಇತ್ತು. ನೀವು ಬೇಕಂದ್ರೆ ಮ್ಯಾಲೆ ಮತ್ತೆ ನಿಂಬೆ ಹಣ್ಣೆ ಹಿಂಡ್ಕೋಬಹುದು. ನೋಡ್ರಿ, ಶ್ರೀ ಕೃಷ್ಣಾರ್ಪಣ ಮಸ್ತು ಅಂತ ಶುರುನೇ ಆಗ್ಬಿಟ್ಟದ. ಹೆಂಗ್ ಆಗ್ಯದ ಅಂತ ಟೇಸ್ಟ್ ನೋಡ್ಬೇಕಲ್ಲ. ನಾನೇನ್ ಮಾಡಿದೆ, ಒಂದು ಟ್ರಿಪ್ ಎಣ್ಣೆ ಹಚ್ಚಿ ನೋಡಿ ಮಾಡೋಣ ಅಂತೇಳಿ ಚೂರೇ ಎಣ್ಣೆ ಹಚ್ಚಿ ನೋಡ್ದೇರಿ. ಎಲ್ಲಾ ಸೇಮ ಟೇಸ್ಟ್ ಅದಂದ್ಮೇಲೆ ಎದಕ್ ಹಚ್ಬೇಕು, ಎಣ್ಣೆ ಹಚ್ಚೋದ ಬಿಟ್ಟೆ ನೆಕ್ಸ್ಟ್ ಟೈಮ್ ಇಂದ. ಎಲ್ಲ ರೆಡಿ ಆಗ್ಯದ್ರಿ. ಉಳ್ಳಾಗಡ್ಡಿ ರೆಡಿ ಆಗ್ಯದ, ಪಲ್ಯ ರೆಡಿ ಆಗ್ಯದ, ಪಾನಿ ರೆಡಿ ಆಗ್ಯದ. ಈಗ ಪುರಿ ರೆಡಿ ಆಗ್ಬೇಕ. ಭಾಳ ಹಿಡಿಯಂಗಿಲ್ರಿ ಇದು, 6-8 ಹಿಡಿತಾವ. ಅದ ಒಂದ ನೋಡ್ರಿ. ಆದ್ರ ವಿದೌಟ್ ಆಯಿಲ್, ಹೆಲ್ದಿ. ನೀವ್ ಬೇಕಾದಷ್ಟು ನೀವು ತಿನ್ರಿ ಮನಿಯೊಳಗ್ ಪಾನಿಪುರಿ, ಯಾರ್ ಬೇಡ ಅಂತ ನಮ್ಗೆ. 1-2 ಬೇಕಾದ್ರೆ ನೀವ್ ಹಾಕ್ರಿ. ಆದ್ರೆ ನಾನು ಇಷ್ಟೇ ಹಾಕಿ ಮಾಡೇನಿರುವ. ನಾನು ಕುಕ್ಕರ್ ಒಳಗೂ ಟ್ರೈ ಮಾಡ್ದೇರಿ, ಆದ್ರೆ ಅದ್ ಯಾಕೋ ಅಷ್ಟು ನನಗ ಚಲೋ ಬರ್ಲಿಲ್ಲ. ನೀವು ಬೇಕಾದ್ರ ಕರಿದೇ ಹೆಂಗ್ ಮಾಡ್ಬೋದು ಅನ್ನೋದು ಬೇರೆ ರೀತಿ ಏನಾರು ಇದ್ರೆ ನಮ್ ಕಮೆಂಟ್ನಾಗ ಬರೀರಿ, ನಾನ್ ಟ್ರೈ ಮಾಡ್ತೀನಿ. ಇಲ್ಲ ಅಂದ್ರೆ ಕರುದ್ರು ನಡೀತದ್ರಿ. ಮನಿ ಒಳಗಿಂದ ಹೆಲ್ದಿ ಅಲ್ಲ, ಏನಿದ್ರು ಪ್ರಾಬ್ಲಮ್ ಇಲ್ಲ.
ನಾನು ಖರೀದಿ ಮಾಡಿದ್ದೆ. ಏರ್ ಫ್ರೈಯರ್ನಾಗ ತೋರ್ಸೋಣ ನಿಮಗ ಮಾಡಿ ಅಂತೇಳಿ ಮಾಡಿ ತೋರ್ಸೇನೆ. ಹೆಂಗ ಅನಿಸ್ತು ಫ್ರೆಂಡ್ಸ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ರಿ, ನೆನಪ್ಲೆ ಕಮೆಂಟ್ ಮಾಡ್ರಿ. ಅಲ್ಲೇ ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಬೆಲ್ ಬರ್ತದಲ್ಲ ಅದನ್ನ ಪ್ರೆಸ್ ಮಾಡಿದ್ರೆ ನೋಟಿಫಿಕೇಶನ್ ಬರ್ತದ. ನಾ ಮಾಡೋ ಎಲ್ಲಾ ವಿಡಿಯೋಗಳು ನಿಮಗೆ ಸಿಗ್ತಾವ ನೋಡ್ರಿ. ಸೂಪರ್ ಆಗಿರುವಂತ ಪಾನಿಪುರಿ ರೆಡಿ ಆಯ್ತು. ಬೇಕಾದ್ರೆ ಸೇವ್ ಪುರಿ ಮಾಡ್ಕೋಬಹುದು, ದಹಿ ಪುರಿ ಮಾಡ್ಕೋಬಹುದು, ಬೇಕಾದ್ ಮಾಡ್ಬೋದಲ್ರಿ ಮನಿ ಒಳಗಿಂದ ತಗೊಂಡು. ಮಕ್ಕಳಿಗೆ ರಜಾ ಶುರು ಆಗ್ಯದಲ್ಲ, ಮನಿ ಒಳಗ ಮಾಡಿ ಕೊಡ್ರಿ. ಕಮೆಂಟ್ ಒಳಗ್ ಬರೀರಿ ನೀವು ಈ ರೀತಿ ಮಾಡ್ತೀರಂತ, ಏರ್ ಫ್ರೈಯರ್ನಾಗ ಮಾಡಿರಾ ಅಂತ. ಇಲ್ಲ ಅಂದ್ರ ಇದ್ದವ್ರು ಮಾಡ್ರಿ, ಇಲ್ದವ್ರು ಒಂದ್ ಸ್ವಲ್ಪ ಕರ್ದ್ ಮಾಡ್ಕಟ್ರೇನ್ರಿ, ಹೆಲ್ದಿ ಅಲ್ಲ, ನಡೀತದ. ಮನೇದ್ ಏನಿದ್ರು ಶ್ರೇಷ್ಠ ನೋಡ್ರಿ ಹೊರಗಿನ್ಕಿಂತ. ತಗೊಳ್ರಿ ನೀವು ಒಂದ್ ಸ್ವಲ್ಪ ತಗೋರಿ ಅಂತ ಹೇಳ್ತಾ ನೋಡ್ರಿ, ಸೂಪರ್ ಆಗಿರುವಂತ ಪಾನಿಪುರಿ ರೆಡಿ ಆಯ್ತು. ಮತ್ತೆ ಇನ್ನೊಂದು ವಿಡಿಯೋ ಒಂದಿಗೆ ಸಿಗ್ತೀನಿ. ನಮಸ್ಕಾರ.